2 ಸಮುವೇಲನು 5ನೇ ಅಧ್ಯಾಯ 17ನೆಯ ವಾಕ್ಯ. ಇಸ್ರಾಯೇಲ್ಯರು ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡರೆಂಬ ವರ್ತಮಾನವು ಫಿಲಿಷ್ಟಿಯರಿಗೆ ಮುಟ್ಟಿದಾಗ ಅವರು ಅವನನ್ನು ಹಿಡಿಯುವುದಕ್ಕೆ ಹೊರಟರು. ದಾವೀದನು ಇದನ್ನು ಕೇಳಿ ದುರ್ಗಕ್ಕೆ ಹೋದನು. ಈ ವಾಕ್ಯದಲ್ಲಿ ಫಿಲಿಷ್ಟಿಯರು ದಾವೀದನಿಗೆ ವಿರೋಧವಾಗಿ ದಂಡೆತ್ತಿ ಬಂದಾಗ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಸೌಲನ ಮರಣದ ನಂತರ ಇಸ್ರಾಯೇಲ್ಯರು ದಾವೀದನನ್ನು ತಮ್ಮ ಅರಸನನ್ನಾಗಿ ಅಭಿಷೇಕಿಸಿಕೊಂಡರು. ಈ ಒಂದು ವರ್ತಮಾನವು ಫಿಲಿಷ್ಟಿಯರಿಗೆ ಮುಟ್ಟಿದಾಗ ಅವರಾದರೂ ದಾವೀದನನ್ನ ಹಿಡಿಯಬೇಕೆಂಬುದಾಗಿ ದಂಡೆತ್ತಿ ಹೊರಟು ಬರುತ್ತಾ ಇದ್ದಾರೆ. ಆ ಸಮಯದಲ್ಲಿ ನೋಡುವಾಗ ದಾವೀದನು ದುರ್ಗಕ್ಕೆ ಹೋದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ದುರ್ಗಕ್ಕೆ ಹೋಗಿ ದೇವರ ಮುಂದೆ ಪ್ರಾರ್ಥಿಸುತ್ತಾ, ದೇವರೇ, ನಾನು ಏನು ಮಾಡಲಿ? ನಾನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗಲ್ಲ, ನೀ ನನಗೆ ಜಯವನ್ನು ಕೊಡುತ್ತೀಯ, ನಾನು ಹೇಗೆ ಯುದ್ಧ ಮಾಡಬೇಕೆಂಬುದಾಗಿ ದೇವರ ಬಳಿಯಲ್ಲಿ ಅವನು ಆಲೋಚನೆಗಳನ್ನು ಕೇಳುತ್ತಾ ಇದ್ದಾನೆ. ನಾವು ಸಾಧಾರಣವಾಗಿ ಯೋಚಿಸುವಾಗ ಒಬ್ಬನಿಗೆ ಅಧಿಕಾರ ಸಿಕ್ಕಿದೆ, ಇಡೀ ದೇಶದ ಮೇಲೆ ದೇಶವನ್ನು ಆಳುವಂಥ ಒಂದು ಶ್ರೇಷ್ಠವಂತ ಅಧಿಕಾರ ಅವನಿಗೆ ದೊರಕಿರುವಾಗ ಅವನು ಒಂದು ವಿರೋಧ ಬಂದ ಕೂಡಲೇ ಅಹಂಕಾರದಿಂದ ನಾನು ಮಾಡಿಬಿಡುತ್ತೇನೆ, ನಾನು ಸಾಧಿಸಿ ಬಿಡುತ್ತೇನೆ, ನನಗೆ ಪರಾಕ್ರಮ ಇದೆ, ನನ್ನೊಂದಿಗೆ ಸೈನ್ಯ ಇದೆ, ದೊಡ್ಡ ಜನರ ಗುಂಪಿದೆ ಎಂಬುದಾಗಿ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಕಾರ್ಯಗಳನ್ನು ಮಾಡುವಂಥವರಾಗಿ ಬದಲಾಗಿ ಬಿಡುತ್ತಾರೆ. ಆದರೆ ದಾವೀದನು ಆ ರೀತಿಯಾಗಲ್ಲ. ಅವನಿಗೆ ಸಿಂಹಾಸನ, ಉನ್ನತವಾದಂಥ ಅಧಿಕಾರ ಸಿಕ್ಕಿದಾಗಿಯೂ ಕೂಡ ಒಂದು ವಿರೋಧ ಬರುವಾಗ, ಒಂದು ಸಮಸ್ಯೆ ಬರುವಾಗ, ಒಂದು ಇಕ್ಕಟ್ಟಿನ ಹಾದಿಯಲ್ಲಿ ಅವನು ಹಾದು ಹೋಗುವಾಗ ದೇವರ ಬಳಿಯಲ್ಲಿ ಆಲೋಚನೆಯನ್ನು ಕೇಳಿ ದೇವರು ಹೇಳುವ ಹಾಗೆ ಕಾರ್ಯಗಳನ್ನು ಮಾಡುತ್ತಾ ಇದ್ದನು. ಇಲ್ಲಿ ನೋಡುವಂಥ ಸಮಯದಲ್ಲಿ ಕೂಡ ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೇಗೆ ಯುದ್ಧ ಮಾಡಬೇಕೆಂಬುದಾಗಿ ದೇವರಿಂದ ಆಲೋಚನೆಯನ್ನು ಕೇಳಿ ಅದಕ್ಕನುಗುಣವಾಗಿ ಅವನು ಯುದ್ಧ ಮಾಡಿದ್ದರಿಂದ 2 ಬಾರಿ ಫಿಲಿಷ್ಟಿಯರ ಮೇಲೆ ದೊಡ್ಡ ಜಯವನ್ನು ಹೊಂದಿಕೊಳ್ಳುವಂತೆ ವಿಷಯಗಳು ಬದಲಾದವು. ನಂತರ ದಾವೀದನಿಗೆ ವಿರೋಧವಾಗಿ ಅವರು ಬರದೆ ಹೋಗುವಂತೆ ದೇವರವನಿಗೊಂದು ದೊಡ್ಡ ಜಯವನ್ನು ಕೊಟ್ಟು ಅವನ ಅಧಿಕಾರವನ್ನು ನೆಲೆಯಾಗಿ ನಿಲ್ಲಿಸಿದರು. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ನಿಮಗೆ ಸಾಮರ್ಥ್ಯ ಇರಬಹುದು, ಬಲ ಇರಬಹುದು, ಜ್ಞಾನ ಇರಬಹುದು, ಪದವಿ ಇರಬಹುದು, ಹಣಬಲ, ಜನಬಲ ಎಲ್ಲವೂ ಕೂಡ ಇರಬಹುದು. ಆದರೆ ಒಂದು ವಿಷಯದ ಮೇಲೆ ಪೂರ್ಣ ಜಯವನ್ನು ಹೊಂದಬೇಕು ಅಂದರೆ ದೇವರನ್ನು ಆಶ್ರಯಿಸಿಕೊಂಡು ಆತನ ಬಳಿಯಲ್ಲಿ ಆಲೋಚನೆಗಳನ್ನು ಕೇಳಿ ಆತನು ಹೇಳುವುದಕ್ಕೆ ವಿಧೇಯರಾಗಿ ಕಾರ್ಯಗಳನ್ನು ಮಾಡುವಾಗಲೇ ನಿಮಗೆ ಶತ್ರುಗಳಾಗಿರುವಂಥವರು ಇನ್ನೆಂದಿಗೂ ಎದ್ದೇಳದೇ ಇರುವಂತೆ ಪೂರ್ಣವಾಗಿ ಅಡಗಿ ಹೋಗುತ್ತಾರೆ. ನಿಮ್ಮ ಜೀವಿತವಾದರೂ ಕರ್ತನಿಂದ ನೆಲೆಗೊಳಿಸಲ್ಪಟ್ಟು ಉನ್ನತಕ್ಕೇರಿ ಆಶೀರ್ವದಿಸಲ್ಪಡುವಂಥದ್ದು ಬಹಳ ನಿಶ್ಚಯವಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಮಗೆ ಎಲ್ಲ ಇದ್ದರೂ ಕೂಡ ನಮ್ಮ ಆಶ್ರಯವು ದೇವರ ಮೇಲೆ, ಆತನು ಕೊಡುವಂಥ ಆಲೋಚನೆಯ ಮೇಲೆ ಎಂಬುದನ್ನು ಅರಿತು ಅದಕ್ಕೆ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ದಾವೀದನು ಇಸ್ರಾಯೇಲರ ಮೇಲೆ ಅರಸನಾಗಿ ಅಭಿಷೇಕಿಸಲ್ಪಟ್ಟು ಸಿಂಹಾಸನವನ್ನು ಹೊಂದಿದಾಗಲೂ ಕೂಡ ಫಿಲಿಷ್ಟಿಯರಿಗೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೆ ತನ್ನ ಸ್ವಬಲವನ್ನಾಗಲಿ, ಸೈನ್ಯವನ್ನಾಗಲಿ, ಜನಬಲವನ್ನಾಗಲಿ, ಪರಾಕ್ರಮವನ್ನಾಗಲಿ, ಸ್ವಬುದ್ಧಿಯನ್ನಾಗಲಿ ಯಾವುದನ್ನು ಆಶ್ರಯಿಸಿಕೊಳ್ಳದೆ ನಿನ್ನ ಮುಂದೆ ವಿಜ್ಞಾಪನೆಗಳನ್ನು ಮಾಡಿ ನೀನು ಕೊಟ್ಟಂಥ ಆಲೋಚನೆಗಳ ಪ್ರಕಾರವಾಗಿ ಯುದ್ಧ ಮಾಡಿ ದೊಡ್ಡ ಜಯವನ್ನು ಹೊಂದಿಯಪ್ಪ ಸಿಂಹಾಸನವು ನೆಲೆಗೊಳ್ಳುವ ಹಾಗೆ ವಿಷಯಗಳು ಬದಲಾದಂತೆ ಈ ದಿವಸಗಳನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ನಮಗೆ ಏನೇ ಇದ್ದರೂ ಅಪ್ಪ ನಿಮ್ಮ ಆಲೋಚನೆಯೇ ನಮಗೆ ಅಪ್ಪ ಎಲ್ಲವೂ ಆಗಿದೆ. ನಿಮ್ಮ ನಡೆಸುವಿಕೆ ನಮಗೆ ಬೇಕಾಗಿದೆ. ನೀನು ಕರ ಹಿಡಿದು ನಡೆಸು ಕರ್ತನೆ. ಜಯ ಕೊಟ್ಟು ನಡೆಸಪ್ಪ. ಎಲ್ಲ ಸೋಲುಗಳು, ಎಲ್ಲ ವಿರೋಧಗಳು ನೀಗಿ ಹೋಗುವಂತೆ ಅದ್ಭುತವಾದಂಥ ಮಹತ್ಕಾರ್ಯಗಳನ್ನು ಮಾಡಿ ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ನಿನ್ನ ಮಕ್ಕಳು ಕಳ್ಕೊಂಡಂಥ ಎಲ್ಲ ಮೇಲುಗಳನ್ನು ಅನುಗ್ರಹಿಸು. ತಡೆಯಾಗಿರುವಂಥ ಆಶೀರ್ವಾದಗಳನ್ನು ಕರಗಳಲ್ಲಿ ಕೊಟ್ಟು ವಿಶೇಷವಾಗಿ ಮಾನಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಆರೋಗ್ಯವನ್ನು, ಬಲವನ್ನು, ದೀರ್ಘಾಸನ ಅನುಗ್ರಹಿಸಿ ಗರ್ಭಫಲವನ್ನು ಕೊಟ್ಟಪ್ಪ ಕುಟುಂಬದಲ್ಲಿ ಪರಿಪೂರ್ಣ ಆಶೀರ್ವಾದಗಳನ್ನು ಕೊಟ್ಟು ನೀನು ಸಂತೋಷ ಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ನೀನು ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.